ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಕ್ರೋಶ ಬರದೇ ಇರೋರು ಕೂಡ ಗ್ರ್ಯಾಂಡ್ ಆಗಿ ಕುಚ್ಚನ್ನು ಹಾಕೋಬಹುದು. ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ 4 ಕಡೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ನೀವು ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. 140 ಇರುವಂತಹ ಈ ಥರ ಟಜಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಡಬಲ್ ಮಾಡಿಕೊಂಡಾಗ 280 ಆಗುತ್ತೆ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಮೊದಲೇ ನೀವು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಈ ಥರ ಟೆಸಲ್ಸ್ಗಳು ಒಂದು ಸೀರೆಗೆ ಎಷ್ಟು ಬರ್ತಂತೆ ಒಂದು ಅಂದಾಜು ಮೇಲೆ ನಿಮಗೆ ಮೊದಲೇ ಗೊತ್ತಾಗುತ್ತೆ. ಈ ಥರ ರೆಡಿ ಮಾಡಿಕೊಂಡು ಅದಾದಮೇಲೆ ಕುಚ್ಚುಗಳನ್ನು ಬೇಗ ಬೇಗ ಹಾಕ್ಕೋಬೋದು. ಓಕೆ, ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಈ ಕಾಟನ್ ಥ್ರೆಡ್ಗೆ ಗಂಟಾಕಿ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಬಿಚ್ಕೊಳ್ದೆ ಇರೋ ಥರ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈ ಥರ ಒಂದು 3 mm ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಒಂದು ವೀಟ್ ಬೀಡು, ಗೋಧಿ ಮಣಿಗಳಂತೀವಲ್ಲ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಟಜಲನ್ನು ಈ ನೀಡಲಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ. ಟಜಲನ್ನು ಹಾಕ್ಕೊಳ್ಳಿ. ಟಜಲ್ ಹಾಕಿದ ಮೇಲೆ ಈ ಸೆಕೆಂಡ್ ಇದೆಯಲ್ಲ ಬೀಡು, ವೀಟ್ ಬೀಡು, ಇದನ್ನು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಈ ದಾರನ ಈ ಥರ ಕೆಳಗಡೆ ತರಬೇಕು. ಈ ಥರ ತಂದು ಇವಾಗ ಈ ಶೇಪ್ ಬರುತ್ತೆ ನಮಗೆ. ಇವಾಗ ಮತ್ತೆ ಒಂದು ಬೀಡನ್ನು ಹಾಕ್ಕೋಬೇಕು. ಮತ್ತೆ ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇದಾದಮೇಲೆ ಈ ಚಿಕ್ಕ ಬೀಡಿದೆಯಲ್ಲ, ರೌಂಡ್ ಬೀಡು, ಇದನ್ನು ಈ ಥರ ಕೆಳಗಡೆಯಿಂದ ನೀಡಲನ್ನು ಮೇಲ್ಗಡೆ ತಗೊಂಡೋಗ್ತೀನಿ. ಈ ಶೇಪಲ್ಲಿ ಬರುತ್ತೆ, ಹ್ಯಾಂಗಿಂಗ್ ಥರ ಕಾಣಿಸುತ್ತೆ ಇದು. ಇವಾಗ ಇದನ್ನು ಸೀರೆಗೆ ಲಾಕ್ ಮಾಡ್ಕೋಬೇಕು. ನೀವು ಪಲ್ಲು ಕಲರ್ ಥ್ರೆಡ್ಡನ್ನೇ ಯೂಸ್ ಮಾಡ್ಕೊಳ್ಳಿ, ಥ್ರೆಡ್ ಕಾಣಿಸೋದಿಲ್ಲ. ಈಗ ಈ ಕಾಟನ್ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಬಿಚ್ಕೊಳ್ದೇ ಇರೋ ಥರ ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಒಂದು 3ರಿಂದ 4 ಸಲ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕುಚ್ಚು ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ. ಇವಾಗ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಇಲ್ಲಿ ಲಾಕ್ ಮಾಡ್ಕೋತೀನಿ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಲಾಕ್ಗಳನ್ನು 1-2 ಸಾರಿ ಮಾಡ್ಕೋತಿದ್ದೀನಿ. ನೀವು ಸೀರೆಗೆ ಏನಾದರೂ ಮಾಡ್ತಾ ಇದ್ದರೆ 1-2ರಿಂದ 3 ಸಲ ನೀಟಾಗಿ ಬಿಚ್ಕೊಳ್ದೇ ಇರೋ ಥರ ಮಾಡ್ಕೊಳ್ಳಿ. ಓಕೆ, ಮೊದಲು ಒಂದು ಗೋಲ್ಡ್ ಕಲರ್ ಬೀಡು, ಅದಾದಮೇಲೆ 2 ವೀಟ್ ಬೀಡ್ಗಳನ್ನು ಹಾಕ್ತೀನಿ. ಅದಾದಮೇಲೆ ಟಜಲನ್ನು ಹಾಕ್ತಾ ಇದ್ದೀನಿ. ಈ ಟಜಲ್ಗಳು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಪಲ್ಲು ಕಲರ್ ಮತ್ತು ಬಾಡಿ ಕಲರ್ 2 ಕಲರ್ಗಳನ್ನು ಯೂಸ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಈಗ ಈ ಬೀಡ್ ಹೊರಗಡೆಯಿಂದ ಈ ಥರ ಹೊರಗಡೆ ತೆಗಿಬೇಕು, ಒಳಗಡೆಯಿಂದ ಹೊರಗಡೆ ಥ್ರೆಡ್. ಈಗ ಈ ಥರ ಬರುತ್ತೆ. ನೆಕ್ಸ್ಟ್ ಮತ್ತೆ ಒಂದು ವೀಟ್ ಬೀಡನ್ನು ಹಾಕ್ತೀನಿ. ಈ ಬೀಡ್ ಹಾಕಿದ ಮೇಲೆ ಈ ಮೇಲ್ಗಡೆ ಚಿಕ್ಕ ಬೀಡ್ ಹಾಕಿದ್ದೀನಲ್ಲ, ಇಲ್ಲಿಂದ ಹೊರಗಡೆ ತೆಗಿತೀನಿ. ಈ ಥರ ಬರುತ್ತೆ ಕುಚ್ಚು. ಈಗ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ ಬ್ಯಾಕ್ ಸೈಡಿಂದ. ನೋಡಿ, ಈ ಥರ ಕುಚ್ಚುಗಳು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ಸು. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಥರ ಡಿಸೈನ್ಗಳನ್ನು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ಡಿಸೈನ್ಗೆ ಒಂದು 300ರಿಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್.
ನೆಕ್ಸ್ಟ್ ಇನ್ನೊಂದು ಡಿಸೈನನ್ನು ಪಕ್ಕದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಸೀರೆಗೆ ಲಾಕ್ ಮಾಡ್ಕೊಳ್ಳಿ, ಬಿಚ್ಕೊಳ್ದೆ ಇರೋ ಥರ ನೀಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮೊದಲು ಒಂದು ಈ ಥರ 3 mm ಬೀಡನ್ನು ಹಾಕ್ತಾ ಇದ್ದೀನಿ, ಚಿಕ್ಕ ರೌಂಡ್ ಬೀಡು. ಅದಾದಮೇಲೆ ಮೀಡಿಯಮ್ ಸೈಜ್ ರೌಂಡ್ ಬೀಡ್ ತಗೊಂಡಿದ್ದೀನಿ, ಮೇಲ್ಗಡೆ ಈ ಥರ ಕಟ್ಸಿದೆ ಇದಕ್ಕೆ. ಅದಾದಮೇಲೆ ಮತ್ತೆ ಒಂದು ಚಿಕ್ಕ ಬೀಡು. ಈ 3 ಬೀಡ್ಗಳನ್ನು ಮೊದಲು ಆ್ಯಡ್ ಮಾಡ್ಕೋತೀನಿ. ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಟಜಲನ್ನು ಹಾಕ್ತಾ ಇದ್ದೀನಿ. ಈ ಟಜಲ್ ಕೂಡ 140 ಎಳೆ ಇದೆ, ಡಬಲ್ ಮಾಡಿಕೊಂಡಾಗ 280 ಎಳೆ ಆಗುತ್ತೆ. ಈಗ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಟಜಲ್ ಹಾಕಿದ ಮೇಲೆ. ಇವಾಗ ಈ ಬಿಗ್ ಬೀಡ್ ಇದೆಯಲ್ಲ, ಇದನ್ನ ಈ ಥರ ಮೇಲ್ಗಡೆಯಿಂದ ಈ ನೀಡಲನ್ನು ಕೆಳಗಡೆ ತರ್ತೀನಿ. ಈ ಥರ ಕೆಳಗಡೆ ತಂದು ಮತ್ತೆ ಒಂದು ಬೀಡು. ತುಂಬ ಚೆನ್ನಾಗಿ ಬರುತ್ತೆ, ಸಿಂಪಲ್ ಆಗಿ ಬೇಗನೆ ಹಾಕ್ಕೋಬೋದು ಡಿಸೈನು. ಇವಾಗ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. ಹ್ಯಾಂಗಿಂಗ್ಸ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟಜಲ್ಗಳನ್ನು ಪಲ್ಲು ಮತ್ತು ಬಾಡಿ ಕಲರ್ನಿಂದ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಕಲರ್ಗಳನ್ನು 4 ಪಲ್ಲು ಕಲರ್, 4 ಬಾಡಿ ಕಲರ್ ಕುಚ್ಚುಗಳನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ. ಈ ಡಿಸೈನ್ಗೆ ಹತ್ತಿರ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ 1 ಇಂಚ್ ಒಂದು ಗ್ಯಾಪ್ ಕೊಟ್ಕೊಂಡು ದೂರ ದೂರ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಕ್ರೋಶ ಯಾರಿಗೆಲ್ಲ ಬರಲ್ಲ ಈ ಥರ ನೀವು ಟ್ರೈ ಮಾಡ್ಬೋದು. ಈಗ ಪಕ್ಕದಲ್ಲೇ ಮತ್ತೆ ಈ ಥರ ಡಿಸ್ಟೆನ್ಸ್ ತಗೋತೀನಿ. ಮೊದಲು ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮೊದಲು ಒಂದು ಚಿಕ್ಕ ರೌಂಡ್ ಬೀಡು, ಅದಾದಮೇಲೆ ಮೀಡಿಯಮ್ ಸೈಜ್ ರೌಂಡ್ ಬೀಡು, ಅದಾದಮೇಲೆ ಮತ್ತೆ ಚಿಕ್ಕ ಬೀಡು. ಈ 3 ಬೀಡ್ಗಳನ್ನು ಮೊದಲು ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಟಜಲನ್ನು ಹಾಕ್ತೀನಿ. ಟಜಲ್ ಮಾಡ್ಕೊಳ್ಳೋದು ತುಂಬ ಈಸಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಥರ ಕುಚ್ಚುಗಳನ್ನು. ಈಗ ಟಜಲ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಚಿಕ್ಕ ಬೀಡು. ಈ ಬೀಡ್ ಹಾಕಿದ ಮೇಲೆ ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿಬೇಕು. ಈ ಥರ ಬರುತ್ತೆ. ಮತ್ತೆ ಒಂದು ಗೋಲ್ಡ್ ಕಲರ್ ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಫಾರ್ಮ್ ಆಗುತ್ತೆ ನಮಗೆ ಡಿಸೈನು. ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಡಿ, ಸ್ವಲ್ಪ ಲೂಸಾಗಿ ಅಂದರೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದು ಹ್ಯಾಂಗಿಂಗ್ ಥರ ಬರುತ್ತೆ. ಇಲ್ಲ ಅಂದರೆ ಈ ಥರ ಟೈಟಾಗಿ ಎಳ್ಕೊಂಡ್ಬಿಟ್ರೆ ಇಲ್ಲಿ ಈ ಥರ ಕುಂತ್ಬಿಡುತ್ತೆ, ಅದು ಹ್ಯಾಂಗಿಂಗ್ ಥರ ಆಗಲ್ಲ. ಈಗ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸುತ್ತೆ. ನಿಮ್ಗೆ ಇನ್ನೂ ಹತ್ತಿರ ಬೇಕಿದ್ರೆ ಹತ್ತಿರ ಮಾಡ್ಕೊಳ್ಳಿ, ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಬಂದಿದೆ. 2 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ನೀವು ಇದೇ ಥರ ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಕುಚ್ಚು ಅಂತ. ಈ ಡಿಸೈನ್ಗೆ ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು 2 ಡಿಸೈನ್ಗಳಿಗೂ. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಯಾರಿಗೆ ಹಾಕಿಕೊಟ್ರು ಕೂಡ ತುಂಬ ಇಷ್ಟಪಟ್ಟು ಹಾಕಿಸ್ಕೊಳ್ಳುವಂತಹ ಡಿಸೈನು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ
ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.